ಚಿತ್ತಾಪುರ ಪಟ್ಟಣದ ತಾಲೂಕು ಆಡಳಿತ ಪ್ರಜಾಸೌಧ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ಕಾಮಗಾರಿಕೆ ಗುಣಮಟ್ಟ ಕಾಪಾಡುವ ಕುರಿತು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಒಳಚರಂಡಿ, ಕುಡಿಯುವ ನೀರು ಮತ್ತು ಸಮರ್ಪಕ ರಸ್ತೆ ಕಾಮಗಾರಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಕಾಮಗಾರಿಯಲ್ಲಿ ಗುಣಮಟ್ಟ ಕಾಪಾಡದಿದ್ದರೆ ಸಹಿಸುವ ಪ್ರಶ್ನೆ ಇಲ್ಲ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಖಡಕ್ ಎಚ್ಚರಿಕೆ ನೀಡಿದರು. ಅಧಿಕಾರಿಗಳ ಕಾರ್ಯನಿರ್ವಹಣೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವರು ಸಾಕಷ್ಟು ಅನುದಾನ ತಂದಿದ್ದರೂ ಕೆಲ ಅಧಿಕಾರಿಗಳು ಆಸಕ್ತಿಯಿಂದ ಕೆಲಸ ಮಾಡುತ್ತಿಲ್ಲ. ವರ್ಗಾವಣೆಗೆ ಪೈಪೋಟಿ ನಡೆಸುವ ಬದಲು ಜನಸೇವೆಗೆ ಆದ್ಯತೆ ನೀಡಿ ಸಂಬಳಕ್ಕಾಗಿ ಮಾತ್ರ ಕೆಲಸ ಮಾಡದೆ ನಿಮ್ಮ ಅನುಭವ ಜನರಿಗೆ ಉಪಯೋಗವಾಗುವಂತೆ ಕಾರ್ಯನಿರ್ವಹಿಸಿ ಎಂದು ಚಾಟಿ ಬೀಸಿದರು. ಕ್ಷೇತ್ರದಲ್ಲಿ ಹೈನುಗಾರಿಕೆಗೆ ಉತ್ತೇಜನ ನೀಡುವ ಜೊತೆಗೆ ತೋಟಗಾರಿಕೆ ಬೆಳೆಗಳಿಗೆ ಪ್ರೋತ್ಸಾಹ ನೀಡಬೇಕು. ಕೃಷಿಯಲ್ಲಿ ಆದಾಯ ಹೆಚ್ಚಳ ಕುರಿತು ರೈತರಿಗೆ ಜಾಗೃತಿ ಮೂಡಿಸಬೇಕು. ರಸಗೊಬ್ಬರ ಕೊರತೆ ಉಂಟಾಗದಂತೆ ಕ್ರಮ ಕೈಗೊಳ್ಳುವಂತೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚಿಸಿದರು. ಪಟ್ಟಣದ ನೂತನ ಶಾಲಾ ಕಟ್ಟಡಕ್ಕೆ ಇಂದಿರಾ ಗಾಂಧಿಯವರ ಹೆಸರು ನಾಮಕರಣ ಮಾಡಬೇಕು ಎಂದು ತಿಳಿಸಿದ ಸಚಿವರು ಉದ್ಘಾಟನೆ ವೇಳೆಗೆ ನಾಮಫಲಕ ಅಳವಡಿಸಿರಬೇಕು ಎಂದು BO ಅವರಿಗೆ ಸೂಚಿಸಿದರು. ವಿದ್ಯಾರ್ಥಿಗಳ ಪ್ರವೇಶ ಮತ್ತು ಹಾಜರಾತಿ ಆಧರಿಸಿ ಅಗತ್ಯ ಮೂಲ ಸೌಕರ್ಯಗಳನ್ನು ಕುರಿತು ವರದಿ ಸಲ್ಲಿಸಿದರೆ ಅನುದಾನ ಒದಗಿಸುವುದಾಗಿ ಭರವಸೆಯನ್ನು ನೀಡಿದರು. ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ದೂರುಗಳು ಬಂದಿರುವುದಾಗಿ ತಿಳಿಸಿದ ಸಚಿವರು ಕಿರಾಣಿ ಅಂಗಡಿಗಳಲ್ಲಿ ಮದ್ಯದ ಬಾಟಲಿ ದೊರೆಯುತ್ತಿರುವುದು ಗಂಭೀರ ವಿಷಯ. ಯಾವುದೇ ಕಾರಣಕ್ಕೂ ಅಕ್ರಮ ಮಾರಾಟ ಸಹಿಸಲಾಗದು ಎಂದು ಅಬಕಾರಿ ಇಲಾಖೆಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಶಹಾಬಾದ್ ESIC ಆಸ್ಪತ್ರೆ ಕಾಮಗಾರಿಯಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ತನಿಖಾ ವರದಿ ಸಿದ್ಧವಾಗಿದೆ. ಮುಖ್ಯಮಂತ್ರಿಗಳ ಅನುಮೋದನೆ ಸಿಕ್ಕ ತಕ್ಷಣ ಅಕ್ರಮವನ್ನು ಬಹಿರಂಗಪಡಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಕ್ಷೇತ್ರದಲ್ಲಿ ವಿವಿಧ ಇಲಾಖೆಗಳಡಿ ಕೈಗೆತ್ತಿಕೊಂಡಿರುವ 1085 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಅಡಿಗಲ್ಲು ಹಾಗೂ 85 ಕೋಟಿ ವೆಚ್ಚದಲ್ಲಿ ಪೂರ್ಣಗೊಂಡ ಕಾಮಗಾರಿಗಳ ಉದ್ಘಾಟನೆ ಮಾರ್ಚ್ 8ರಂದು ನಡೆಯಲಿದೆ. ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಆಗಮಿಸಲಿದ್ದು ಅಗತ್ಯ ಸಿದ್ಧತೆ ಆರಂಭಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಕಾಂಟ್ರಾಕ್ಟರ್ಗಳು ಅಲ್ಲ, ಸೊ ಅವ್ರ ಮಾತು ಕೇಳೋದಲ್ಲ, ಕ್ವಾಲಿಟಿ ಇರಬೇಕು. ಈ ಸಮೃದ್ಧಿ ಇದಕ್ಕೆ ಇದನ್ನು ಇದೆಯಲ್ಲ, ಥರ್ಡ್ ಪಾರ್ಟಿನೂ ಇದೆ ಅಲ್ಲ, ನಿಮ್ಮ ಮೇಲೆ ನೀವು ಏನಾದರೂ ಮಿಸ್ಚೀಫ್ ಮಾಡಿದ್ರೆ ಸಪ್ರೇಟಾಗಿ ಖಾಸಗಿ ಥರ್ಡ್ ಪಾರ್ಟಿನೂ ಇಟ್ಟಿದ್ದೀನಿ ಇದಕ್ಕೆ. ಆ ರಿಪೋರ್ಟಲ್ಲಿ ಏನಾದರೂ ತಮ್ಮದು ಏನಾದರೂ ಲೋಪ ಇರೋದು ಕಂಡು ಬಂದರೆ ನಿಮಗೆ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿಸ್ತೀವಿ. ನಮ್ಮ ಸರ್ಕಾರ ಇರೋ ತನಕ ನಿಮ್ಗೆ ಯಾರಿಗೂ ಎಲ್ಲೂ ಪೊಸಿಷನ್ ಸಿಗಲ್ಲ. ಅಷ್ಟು ನಾನು ನೋಡ್ಕೊತೀನಿ, ನಾನು ಈಗಲೇ ಹೇಳ್ತಾ ಇದ್ದೀನಿ. ದೇರ್ ವಿಲ್ ಬಿ ನೋ ಕಾಂಪ್ರಮೈಸ್ ಆನ್ ಕ್ವಾಲಿಟಿ. ಸಣ್ಣ ಕೆಲಸ ಇರ್ತವೆ ಅಂದ್ಬಿಟ್ಟು ಸುಮ್ಮನೆ ಯಾಮಾರ್ಸೋದಲ್ಲ ಇದರಲ್ಲಿ. ಇದಕ್ಕೂ ಕೂಡ ನಾವು ಇದು ಇಟ್ಟಿದ್ದೀವಲ್ಲ, ಥರ್ಡ್ ಪಾರ್ಟಿ ಸಬ್ಮಿಷನ್ ಜೊತೆಗೆ ಸಮೃದ್ಧಿ ಮತ್ತು ಆರ್ತಿ ರಸ್ತೆಗೆ ದಿವಸ ಒಂದು BT ರಚನೆ ಮಾಡಿದ್ವಿ. DS ಮತ್ತು PLS ಮತ್ತು RS ಇದನ್ನು ಇಂಕ್ಲೂಡ್ ಮಾಡಿ ಕಮಿಟಿ ರಚನೆ ಮಾಡಿ ಸರ್. ಆನ್ಗೋಯಿಂಗ್ ಸ್ಟಾರ್ಟ್ ಇದ್ದಾಗ ಅವರಿಗೆ ಎವ್ರಿ 7 ಡೇಸ್ ವಿಸಿಟ್ ಮಾಡಿ ವರ್ಕ್ ಕೂಡ ಅಂತೇಳಿ ಮನೆ ಮಾಡೋದು. ಜೊತೆಗೆ ಥರ್ಡ್ ಪಾರ್ಟಿಗೆ ಮನೆ ಟೆಂಡರ್ ಕರೆಸಿ ಡಿವಿಷನ್ ಆಫೀಸರ್ ಹೈರ್ ಮಾಡಿ. ಇದು ಒಂದು ನೋಡಿ, ಹಣಾದಿ ರಸ್ತೆ, UGD, ಸಂಪರ್ಕ ರಸ್ತೆ, ಇದು 3 ಇನ್ನೂ 1 ವರ್ಷದಲ್ಲಿ ಸಂಪೂರ್ಣವಾಗಿ ಕವರ್ ಆಗುತ್ತೆ. ಇನ್ನು ಉಳಿದಿದ್ದು ನಮಗೆ ವಿಲೇಜ್ ಹ್ಯಾಬಿಟೇಷನ್ ಟು ಹ್ಯಾಬಿಟೇಷನ್ ಇದರದ್ದು PMJSY ನೋಡ್ತಾ ಇದ್ದಾರೆ. ಕಲ್ಯಾಣ ಪಥ ಮುಗಿದಿದೆ, ಕಲ್ಯಾಣ ಪ್ರಗತಿ ಪಥದೆಲ್ಲ ಕ್ಲಿಯರ್ ಆಗಿದೆ. DPRs ಇಲ್ಲ, ಕಲ್ಯಾಣ ಪಥದ ಆಗಿದೆ. ಪ್ರಗತಿ ಪಥ ಎಷ್ಟು ಬಂದಿದೆ ನಮಗೆ? ಪೇಟ್ಸೂರು ಇದೆಯಾ? ಉಳ್ಳಾಗ ಪೇಟ್ಸೂರು ಕೇಳಿದ್ರೆ ಉಳ್ಳಾಗ ಗುಂಗುರ್ತಿ ಮತ್ತೆ ಇವರು ನಮ್ಮ ಮಲ್ಕಟ್ಟ ದರ್ಗಾದವ್ರು ಕೇಳಿದ್ರಲ್ಲ, ಇದು ಬರೀ ಮಠಗಳಿಗೆ ಮಟ್ಟದಲ್ಲಿ ನಮ್ಮದು 7 ವರ್ಷ 8.7 ಅದರಲ್ಲಿ 2 ವರ್ಷ ಒಂದು ಸೆಕ್ರೆಟರಿ ಇದೆ. 14 ಕೋಟಿ ಎಲ್ಲ ಬೇಗ ಮುಗಿಸಿ.
ಸರ್ ಇವರು ಹೊರತುಪಡಿಸಿ PRE, PMJSY PWD ಈ ಕಾಂಟ್ರಾಕ್ಟರ್ಗಳು ಮೈ ಮೇಲೆ ಬಿದ್ದು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಎಲ್ಲ -15 -20 ಅದೆಲ್ಲ ಅಲೌ ಮಾಡಿಬಿಡಿ. ಯಾಕೆ ಅಲೌ ಮಾಡ್ತಾ ಇದ್ದಾರೆ? ಎಲ್ಲ ಈಗ 100 ರೂಪಾಯಿ ಕೆಲಸ 80 ರೂಪಾಯಿಗೆ ಬಿಡ್ ಮಾಡ್ತಾ ಇದ್ದಾರೆ. ಅವ್ರು ಉಳಿತಾಯ ಮಾಡಕ್ಕೆ ಒಂದು 70 ರೂಪಾಯಿ ಆಗ್ತದೆ. ಹೆಂಗೆ ಕಾಮಗಾರಿಗಳು ಮುಗಿಸಕ್ಕ ಹೆಂಗೆ ಅವರು ಮಾಡ್ತಾರೆ? ಅವರು ಎಲ್ಲ ಗುತ್ತಿಗೆದಾರರು ಪ್ರಾಫಿಟ್ಗೆ ಥರ ಮಾಡೋದು. ಇವೆಲ್ಲ ಎಲ್ಲರೂ ದಿನ ಡಾಬಾನಲ್ಲಿ ಹೇಳೋದು ಕೂಡ ಮಾಡ್ತಿರಲ್ಲ, ಕರೆಕ್ಟಾಗಿ ಹೇಳೋರು ಇವೆಲ್ಲ. ಇವೆಲ್ಲ ನೀವು ಬೇರೆ ಕಡೆ ಇಟ್ಕೊಳ್ರಿ, ಚಿತ್ತಾಪುರದಲ್ಲಿ ಅವೆಲ್ಲ ಕಾಂಪಿಟೇಷನ್ ಎಲ್ಲ ನಡೆಯಲ್ಲ ಅಂತ. ಈಗ ಏನು ಅವರಿಂದ ನಮ್ಗಂತೂ ಏನು ತೊಂದರೆ ಇಲ್ಲ ಅಪ್ಪ, ಎಲ್ಲರಿಗೂ ಪೇಮೆಂಟ್ ಆನ್ ಟೈಮ್ ಸಿಗ್ತದೆ, ಏನು ಬೇರೆ ತೊಗೊಳೋದು ಕೊಡೋದು ಏನು ಇರೋದಿಲ್ಲ. ಅವ್ರದ್ದೇನು ಸಮಸ್ಯೆ ಇರ್ತದೆ, ಕರೆಕ್ಟಾಗಿ ನಮ್ಗೆ ತ್ರಾಸ ಆಗ್ತದೆ. ಸದ್ಯಕ್ಕೆ ಖಂಡಿತರು ಮತ್ತು ಮೋಸ್ಟ್ಲಿ CM ಅವರು ಬರ್ಬೋದು. ಬಜೆಟ್ ಹತ್ರ ತಿಳ್ಕೊಂಡಿದ್ದೀನಿ. ಬಜೆಟ್ ಆದ ತಕ್ಷಣ ಸುಮಾರು 1085 lakhs 85 crores 1085 ಕೋಟಿ ಕಾಮಗಾರಿಗಳು ಉದ್ಘಾಟನೆ ಆಗ್ತಾ ಇದೆ. ಅಡಿಗಲ್ಲು ಅಡಿಗಲ್ಲು ಅದೇ ಅಡಿಗಲ್ಲೇ 1000 ಕೋಟಿ ಇದೆ. ಉದ್ಘಾಟನೆ 85 ಕೋಟಿ, ಅಡಿಗಲ್ಲು 1000 ಕೋಟಿ. ಯಾಕೆ ನಾನು ನಿಮಗೆಲ್ಲ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟೆಲ್ಲ ದುಡ್ಡು ಬರೋದು ಕಷ್ಟ. ನಾವು ಇಷ್ಟೆಲ್ಲ ದುಡ್ಡು ಬರ್ತಾ ಇದೆ, ದಯವಿಟ್ಟು ಅದಕ್ಕೆ ತಕ್ಕಂಗೆ ಕೆಲಸ ಮಾಡಿ. ಮುಂದೆ ಏನಾಗ್ತದೋ ಗೊತ್ತಿಲ್ಲ. ಈಗ ಜನರು ನಮ್ಗೆ ಆಶೀರ್ವಾದ ಮಾಡಿ ವಿಧಾನಸೌಧದಲ್ಲಿ ಕೂಡಿಸಿದ್ದಾರೆ, ಅದಕ್ಕೆ ತಕ್ಕಂಗೆ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ. ಈಗ ನೀವು ಕರೆಕ್ಟಾಗಿ ನಾವು ಒಂದು 6 ತಿಂಗಳು 1 ವರ್ಷದಲ್ಲಿ ಮುಗಿದ್ರೆ ಐ ಕ್ಯಾನ್ ಗೆಟ್ ನೀವು ಎಷ್ಟು ದುಡ್ಡು ಕೇಳಿದ್ರೆ ಅಷ್ಟು ತರ್ಬೋದು. ಬಟ್ ಐ ಹ್ಯಾವ್ ಟು ಕಂಪ್ಲೀಟ್ ಮೈ ಜಾಬ್. ಗುಣಮಟ್ಟವಾಗೂ ಆಗಬೇಕು ಮತ್ತು ಏನೋ ಜನರಿಗೆ ಉಪಯೋಗನೂ ಆಗಬೇಕು. ನೀವು ದಯವಿಟ್ಟು ನಿಮ್ಮ ಕಡೆಯಿಂದ ಸ್ವಲ್ಪ ಪ್ರಸ್ತಾವನೆ ಬರಲಿ. ನಿಮ್ಮ ಅನುಭವಗಳು ನಮ್ಮ ಚಿತ್ತಾಪುರ ಜನರಿಗೆ ಅನುಕೂಲ ಆಗಲಿ. ನೀವು ಕುತ್ಕೊಂಡು ಸುಮ್ಮನೆ ಬರೇ ಉದ್ಘಾಟನೆಗೆ ಇದಕ್ಕೆ ರೆಡಿ ಆಗೋದಂತಲ್ಲ. ಸೊ ಕೈಂಡ್ಲಿ ಎನ್ಶೋರ್ ದ್ಯಾಟ್ ಇಟ್ ಈಸ್ ಡನ್. ಸೊ ಅದಕ್ಕೆ ಏನೇನು ತಯಾರಿ ಬೇಕು ಸ್ವಲ್ಪ ಅವರೇ ರೆಡಿ. ನೆಕ್ಸ್ಟ್ 2-3 days ಇದೇ ಕೆಲಸ ಮಾಡಿ. ಲಾಸ್ಟ್ ಟೈಮ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಊಟ ಇದು ಮಾಡಿಸ್ಬೇಕು ಮತ್ತು ಇದು ಮಾಡಿಸ್ಬೇಕು. ಹೆಲಿಪ್ಯಾಡ್ದು ನಾನು ಹೇಳ್ತೀನಿ. ಹೆಲಿಪ್ಯಾಡ್ ಅವಶ್ಯಕತೆ ಇದ್ದರೆ ಅದನ್ನು ಅದೇನು ಅಲ್ಲಿ ಮಾಡಿಸಿದ್ರು, ಸ್ಟೇಡಿಯಂ ಅಲ್ಲೇ ಮಾಡಿದ್ರು ಮಾಡ್ಬೋದು. ಅದೆಲ್ಲ ನೋಡಿದ್ದೀನಿ ಅಲ್ಲೇ. ಆಮೇಲೆ ಇದು ನಿಮ್ಮ ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ಗೆ ಹಾಸ್ಪಿಟ್ಲಿಗೆ ಅದೆಲ್ಲರೂ ಸವಲತ್ತು ಮಾಡ್ಕೊಟ್ಟಿದ್ದೀವಿ. ಯಾಕೆ ಮೇಂಟೈನ್ ಯಾಕಾಗ್ತದೆ? ಮಾನ್ಸನ್ ಮಾಡಿ ಏನಕ್ಕೆ ಏನು ಮಾಡ್ತೀರಾ ಅಲ್ಲಿ? ಈಗ ನಾವು ಲಾಸ್ಟ್ ಟೈಮ್ ಇವ್ರಿಗೆ ಕರ್ಸಿದ್ದು ಬಂದರೆ ಯಾರೋ ನಮ್ಮ ESIC ಅವ್ರು ಇವ್ರು ಮಾಡಿದವರಿಗೆ ಕನ್ಸಲ್ಟೆಂಟ್ ಅಂತ ಕರ್ಕೊಂಡು ಬಂದಿದ್ದೀವಿ. ಕನ್ಸಲ್ಟೆಂಟ್, ಖಾಸಗಿ ಕನ್ಸಲ್ಟೆಂಟ್ ಕರೆಸಿ ಏನೇನು ಕೊರತೆ ಇದೆ ರೂಮ್ ಬೈ ರೂಮ್ ನೋಡ್ಬಿಟ್ಟು ನಾವು ದುಡ್ಡು ಕೊಟ್ಟು ಅದು ಮಾಡಿಸಿರೋದು. ಹಾಸ್ಪಿಟಲ್ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಏನು ಮಾಡ್ತಾ ಇದ್ದೀರಾ? ಆಮೇಲೆ ಅದು ಡಾಕ್ಟರ್ ಕಿರಣ್ ದೇಶಮುಖಿಗೆ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ. ಕನ್ಸಲ್ಟೆಂಟ್ ವಾಡಿದು ಅಂದರೆ ಎಲ್ಲ CHCದು ಹೇಳಪ್ಪ. ರೂಮ್ ಬೈ ರೂಮ್ ಏನು ಬೇಕು, ನಿಮಗೆ ಇದು ಏನು ಬೇಕು, ಏನೋ ಎಕ್ವಿಪ್ಮೆಂಟ್ ಏನು ಬೇಕು, ಅದೆಲ್ಲ ಒಂದು ಲಿಸ್ಟ್ ಮಾಡಿಕೊಡಿ. ಹೇಗೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ವಿ ಲಾಸ್ಟ್ ಟೈಮ್, ಬರೀ 2 ಹಾಸ್ಪಿಟಲ್ ಮಾಡಿದ್ವಿ. ನೋ ಕನ್ಸಲ್ಟೆಂಟ್ ಇಸ್ ಗುಡ್. ಎಲ್ಲ ನಮ್ಮ ಕಲಬುರಗಿ, ಬೆಂಗಳೂರಿನಲ್ಲಿ ಯುನೈಟೆಡ್ ಹಾಸ್ಪಿಟ್ಲು, ಅಪೋಲೋಗೆಲ್ಲ ಅವನೇ ಮಾಡಿರೋದು. ಕ್ಲೀನಾಗಿ ಹೇಳ್ತಾರೆ. ಹಾಗೆ ನಾನು ಅವನಿಗೆ ಕರೆಸಿ ಪಾಪ ಅವನು ಪುಕ್ಸಟೆ ಮಾಡಿಕೊಟ್ಟಿದ್ದೇನೆ. ನಮ್ಮ ಕನ್ಸಲ್ಟೆನ್ಸಿ ನಾವು ಹೇಳಿದ್ದೀವಿ ಅಂತ ಅವ್ರ ಇದ್ರ ಮೇಲೆ ಆಧಾರದ ಮೇಲೆ ವಾಟ್ ಇಸ್ ಚಿತ್ತಾಪುರ ಡನ್. ಮೇಂಟೆನೆನ್ಸ್ ಇವ್ರು ಮಾಡೋದಿಲ್ಲ. ಅಷ್ಟೆಲ್ಲ ರೊಕ್ಕ ಖರ್ಚು ಮಾಡಿಬಿಟ್ಟು ಏನು ಪ್ರಯೋಜನ ಆಯಿತು? ಮಾಡ್ತಾ ಇರೋದು 15 ವರ್ಷ ಆಯ್ತಲ್ಲಪ್ಪ ಬಂದು, 20 ವರ್ಷ ಆಗ್ತಾ ಇದೆ ಗೊತ್ತಿದ್ದಿ.
ನಾನು ಬಂದಾಗ ಚಿತ್ತಾಪುರ ಸಿಂಗಲ್ಲೇನೆ ಏನ್ ನನಗೆ ಹೇಳ್ತೀರಲ್ಲ ನೀವು. ಇತ್ತೀಚೆಗೆ ಅಷ್ಟೇ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಓಡಾಡಕ್ ಆಗ್ತಾ ಇಲ್ಲ. ಇಲ್ಲಿದ್ರೆ ಯಾವ ಊರಿನಲ್ಲಿ ಯಾರು ಏನು ಅಂತಾನೂ ಗೊತ್ತಿದೆ ನನಗೆ. ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರು ಮಾತನಾಡಿ, ಸಚಿವರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಅನುದಾನ ತಂದಿದ್ದು, ಅಧಿಕಾರಿಗಳು ಕಾಲಮಿತಿಯೊಳಗೆ ಗುಣಮಟ್ಟದ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಉತ್ತಮ ಕಾರ್ಯನಿರ್ವಹಣೆ ತೋರಬೇಕು ಎಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ವಿ ಫೌಜಿ ಅತರ್ನುಮ್, ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ, ಎಸ್ಪಿ ಅಡೂರು ಶ್ರೀನಿವಾಸುಲು, ಹೆಚ್ಚುವರಿ ಎಸ್ಪಿ ಮಹೇಶ್ ಮೇಘಣ್ಣನವರ್, ಉಪವಿಭಾಗಾಧಿಕಾರಿ ಪ್ರಭು ರೆಡ್ಡಿ, ತಹಸೀಲ್ದಾರ್ ನಾಗ ಹಿರೇಮಠ್, ಪುರಸಭೆ ನೂತನ ಮುಖ್ಯಾಧಿಕಾರಿಯಾದ ಭಾರತಿ ಸೋಮ್ನಿ, ದಂಡೋತಿ ಶಿಶು ಅಭಿವೃದ್ಧಿ ಅಧಿಕಾರಿ ಯೋಜನಾ ಅಧಿಕಾರಿ ಆರತಿ ತುಪ್ಪದ್, ಡಿವೈಎಸ್ಪಿ ಶಂಕರಗೌಡ ಪೊಲೀಸ್ ಪಾಟೀಲ್, ಸಿಪಿಐ ಜಗದೇವಪ್ಪ ಪಾಳ, ಪಿಎಸ್ಐ ಮಂಜುನಾಥ್ ರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಅಣ್ಣರಾಯ್ ವಿವಣಿ, ಆರ್ಜೆ ತಡೀರು, ಕನ್ನಡ ನ್ಯೂಸ್, ಚಿತ್ತಾಪುರ್.